ಡಯಾಬಿಟಿಸ್ಗೆ ಮೆಡಿಸಿನ್ ತಗೊಂಡು ಶುಗರ್ ಕಂಟ್ರೋಲ್ ನಲ್ಲಿದ್ದೀರಾ? ಮೆಹಾಟೋನ್ ಕೇರಳದ ಆಯುರ್ವೇದ ಫಾರ್ಮುಲೇಷನ್ ಇಡೀ ಮೆಟಾಬಾಲಿಕ್ ಬ್ಯಾಲೆನ್ಸ್ ಅನ್ನೇ ರಿಪೇರಿ ಮಾಡಿಬಿಡುತ್ತೆ. ಮೆಹಾಟೋನ್ ದೀರ್ಘಕಾಲದ ಸಹಜ ಜೀವನಕ್ಕೆ ಸಹಾಯ ಮಾಡುತ್ತದೆ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಅಲ್ಲಿ ರೈತರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ನಾವು ಜಾಗವನ್ನು ಕೊಡೋದಿಲ್ಲ ಅನ್ನುವಂಥದ್ದು ಇದು ರಿಯಲ್ ಎಸ್ಟೇಟ್ ಮಾಫಿಯಾ ಅನ್ನುವಂಥದ್ದು ಕುಮಾರಸ್ವಾಮಿ ಅವರ ಆರೋಪ. ಈಗ ಸರ್ಕಾರದ ನಿಲುವು ನಮ್ಮ ನಿಲುವು. ಸರ್ಕಾರ ಏನ್ ನಿಲುವನ್ನ ತೆಗೆದುಕೊಂಡಿದೆ ಆ ನಿಲುವಿಗೆ ನಮ್ಮದು ಬೆಂಬಲ. ಹಾಗೇನೆ ಈಗೇನಿದೆ ಇವತ್ತಿನ ಮಾಹಿತಿ ಯಾರೆಲ್ಲ ನಿರಾಕರಣೆ ಮಾಡ್ತಾ ಇದ್ದಾರೆ ರೈತರು, ಅವ್ರ ಜೊತೆ ಮುಖ್ಯಮಂತ್ರಿಗಳೇ ಸ್ವಯಂ ಅವ್ರನ್ನೆಲ್ಲ ಕರೆಸಿ ಅವರ ಏನು ತೊಂದರೆ ಇದೆ ಅದನ್ನೆಲ್ಲ ಕೇಳಿ ಪರಿಹಾರ ಮಾಡ್ತಕ್ಕಂಥ ಪ್ರಯತ್ನ ಕೂಡ ಮಾಡ್ತಿದ್ದಾರೆ. ಅದು ಸ್ವಾಗತಾರ್ಹವಾದಂತ ಕ್ರಮ. ಯಾಕೆಂದ್ರೆ ರೈತರ ಜೊತೆ ಸಂವಾದ ಮಾಡಿ ರೈತರ ಮನವೊಲಿಸಿ ಮಾಡ್ತಕ್ಕಂಥದ್ದು ಎಲ್ರಿಗೂ ಕೂಡ ಅದು ಸ್ವಾಗತ ಮಾಡ್ತಕ್ಕಂಥ ಕ್ರಮ ಅಂತೇಳಿ ನಾನು ಕೂಡ ಈ ಸಂದರ್ಭದಲ್ಲಿ ಹೇಳಿದ್ದೆ. ಸರ್ಕಾರ ಮತ್ತು ಪಕ್ಷಕ್ಕೆ ಡ್ಯಾಮೇಜ್ ಆಗಲ್ಲ ಸರ್, ಹಳೆ ಮೈಸೂರು ಭಾಗದಲ್ಲಿ ಹಿನ್ನಡೆ ಆಗಲ್ಲ ಸರ್? ನೋಡಿ, ಸರ್ಕಾರ ನಡೆಸುವಾಗ ಎಲ್ಲರೂ ತೃಪ್ತಿಪಡಿಸಕ್ಕೂ ಆಗೋದಿಲ್ಲ. ಒಂದು 10%ಗೆ ತೃಪ್ತಿ ಆದ್ರೂ ಕೂಡ 90% ಜನರಿಗೆ ತೃಪ್ತಿ ಆಗುತ್ತೆ. ಈಗ ಬಹಳಷ್ಟು ಜನ ಚೆಕ್ಗಳೆಲ್ಲ ತಗೊಂಡಿದ್ದಾರೆ, ಅವ್ರದೆಲ್ಲ ಭೂಮಿಗೆ ಅಷ್ಟೊಂದು ಬೆಲೆನೇ ಬರ್ತಿರ್ಲಿಲ್ಲ, ಇವರು ಹೆಚ್ಚಿಕೊಟ್ಟಿದ್ದಾರೆ. ಮತ್ತೆ ಇನ್ನೊಂದು ಶೇರಿಂಗ್ ಕೂಡ ಆಪ್ಷನ್ ಕೊಟ್ಟಿದ್ದಾರೆ. ದುಡ್ಡೇ ಒಂದೇ ಅಲ್ಲ, ನಿಮಗೆ 50% ನಾವು ಡೆವಲಪ್ಡ್ ಏರಿಯಾ ಕೊಡ್ತೀವಿ ಅಂತ ಅಂದ್ರೆ ನೀವು ಸಂತೋಷವಾಗಿ ರೈತರೆಲ್ಲ ಒಪ್ತಾರೆ. ಅದಕ್ಕೇನು ವಿವಾದ ಮಾಡ್ತಿರೋದು ಕುಮಾರಸ್ವಾಮಿ ಎಲ್ಲ ನಾನು ನೋಡಿ, ವಿರೋಧ ಪಕ್ಷದವ್ರು ಇರೋದೇ ರಾಜಕಾರಣ ಮಾಡಕ್ಕೆ. ಅದರಲ್ಲಿ ಕುಮಾರಸ್ವಾಮಿ ಅವರು ಕೂಡ ಒಂದು ವಿರೋಧ ಪಕ್ಷದ ಭಾಗ. ಅದರಿಂದ ಸರಿ ತಪ್ಪು ಅಂತ ಹೇಳಿ ನಾವು ಆಡಳಿತ ಪಕ್ಷದವ್ರು ಹೇಳಕ್ಕಾಗ್ತದೆ. ವಿರೋಧ ಪಕ್ಷದವ್ರು ಅವ್ರ ಕೆಲಸ ಅವ್ರು ಮಾಡ್ತಾರೆ, ನಾವು ಆಡಳಿತ ಪಕ್ಷದವ್ರು ನಮ್ಮ ಕೆಲಸ ನಾವು ಮಾಡ್ತೇವೆ. ಚರ್ಚೆಗೆ ಬನ್ನಿ ಅಂತ ಕುಮಾರಸ್ವಾಮಿ ಅವರು ಕೂಡ ಪತ್ರವನ್ನು ಬರೆದಿದ್ದಾರೆ. ಈಗ ಚರ್ಚೆಗೆ ಹೋದ್ರೆ ಇವ್ರ ಕಡೆನೂ ಜನ ಬರ್ತಾರೆ, ಅವ್ರ ಕಡೆನೂ ಜನ ಬರ್ತಾರೆ. ಅಲ್ಲಿ ಲಾ ಅಂಡ್ ಆರ್ಡರ್ ಜನಗಳಿಗೆ ಇದು ತೊಂದರೆ ಆದ್ರೆ ಯಾರಿಗ್ರಿ? ಅವ್ರ ಕಡೆಯವ್ರಿಗನ ಆಗ್ಲಿ ಇವ್ರ ಕಡೆಯವ್ರಿಗನ ಆಗ್ಲಿ ನಮ್ ಜನಗಳಿಗೆ ತಾನೇ ತೊಂದರೆ ಆಗೋದು. ಆ ತರದ್ದು ಪರಿಸ್ಥಿತಿ ಸೃಷ್ಟಿ ಮಾಡ್ತಕ್ಕಂಥ ಪ್ರಯತ್ನ ಮಾಡಬಾರ್ದು. ಬೇಕಾದ್ರೆ ಮಾಧ್ಯಮದವ್ರ ಮುಂದೆ ಒಂದು ಎಲ್ಲರೂ ವಿಧಾನಸೌಧದಲ್ಲಿ, ಯಾವುದೇ ವಿಧಾನಸೌಧ ಆಗ್ಲಿ ವಿಕಾಸಸೌಧ ಆಗ್ಲಿ, ಒಂದು ಯಾವ್ದಾದ್ರು ಕಾನ್ಫರೆನ್ಸ್ ಹಾಲಲ್ಲಿ ಮಾಧ್ಯಮದವ್ರ ಮುಂದೆ ಚರ್ಚೆ ಮಾಡ್ಲಿ. ನೀವು ಮಾಧ್ಯಮದವ್ರ ಮುಂದೆ ಚರ್ಚೆ ಮಾಡಿದ್ದು ಜನರಿಗೆ ಮುಟ್ಟೋದಿಲ್ವಾ? ಅದೇ ಜನರ ಮುಂದೆನೆ ನಾವು ಶೋ ಮಾಡಕ್ ಹೋಗಿ ಅಲ್ಲೇನೋ ಅಹಿತಕರ ಘಟನೆ ಆದ್ರೆ ಯಾರು ಜವಾಬ್ದಾರಿ? ಅದಕ್ಕೆ ಪ್ರತಿಷ್ಠೆ ಆಗಿದೆ ಸರ್, ಏನಾದ್ರು ಸರ್ ಅದು ಯಾರು ಪ್ರತಿಷ್ಠೆ ಮಾಡ್ಕೋಬಾರ್ದು. ಯಾವಾಗ್ಲೂ ಕೂಡ ಜನಹಿತ ನಾವು ನೋಡ್ಕೊಂಡು ಕೆಲಸ ಮಾಡಬೇಕೇ ಹೊರತು ನಮ್ಮ ವೈಯಕ್ತಿಕ ಪ್ರತಿಷ್ಠೆಗಳಿಂದ ಜನರಿಗೆ ಅನಾನುಕೂಲ ಆಗಬಾರ್ದು ಅಂತಕ್ಕಂಥದ್ದು ನನ್ನ ನಿಲುವು. ಮಂತ್ರಿಮಂಡಲ ವಿಸ್ತರಣೆ ಬಾಕಿ ಇದೆ ಸರ್, ನಾವು ಕೂಡ ಆಕಾಂಕ್ಷಿ. ನಾನು ಮಂತ್ರಿಮಂಡಲದ ಆಕಾಂಕ್ಷಿ ಅಂತ ನಾನೆಲ್ಲೂ ಹೇಳೇ ಇಲ್ವಲ್ಲ. ನಾನು ಮಂತ್ರಿಮಂಡಲದ ಆಕಾಂಕ್ಷಿ ಅಂತಕ್ಕಂಥ ಮಾತನ್ನ ನಾನು ಎಲ್ಲೂ ಹೇಳಿಲ್ಲ, ಹಿಂದೆನೂ ಹೇಳಿಲ್ಲ, ಇವತ್ತು ಕೊಟ್ಟರು ಬೇಕಾಗಿಲ್ಲ. ಯಾಕೆ ಸರ್ ಬೇಡ ಬೇಡ ಅನ್ನತ್ರ ಅಷ್ಟು ನಿರ್ಧಾರ ಮಾಡ್ತಿದ್ರಲ್ಲ? ಅಲ್ಲಲ್ಲ, ಅಷ್ಟರ ಮಟ್ಟಿಗೆ ಇಲ್ಲಿ ವೈರಾಗ್ಯ ವೈರಾಗ್ಯ ಯಾಕ್ರಿ? ನಾವು ರಾಜಕೀಯದಲ್ಲಿ ಇರೋರೇನೆ, ಗೊತ್ತಾಯ್ತಾ? ರಾಜಕೀಯ ಬಿಟ್ಟೇನ್ ಮಾಡೋದಿಲ್ಲ. ಆದ್ರೂ ಕೂಡ ಏನು ಮಂತ್ರಿ ಕೆಲಸ ನಾನು 2 ವರ್ಷ ಮಾಡಿದ್ದೀನಿ, ಪ್ರಾಮಾಣಿಕವಾಗಿ ಮಾಡಿದ್ದೀನಿ, ದಕ್ಷತೆಯಿಂದ ಮಾಡಿದ್ದೀನಿ, ಜನಪರವಾಗಿ ಮಾಡಿದ್ದೀನಿ, ಗೊತ್ತಾಯ್ತಾ? ಅದರಿಂದ ನನಗೇನು ಸಾಕು. ಎಷ್ಟು ಸರಿ ಮಂತ್ರಿ ಆದ್ರೂ ಮಾಜಿ ಮಂತ್ರಿ ಏನೋ ಹೆಸರೇನು ಹೋಗಲ್ವಲ್ಲ. ತ್ಯಾಗ ಮಾಡ್ತಿದ್ರೆ ಸರ್? ತ್ಯಾಗನೂ ಇಲ್ಲ ರೀ. ತ್ಯಾಗ ಮಾಡಕ್ಕೆ ನಮ್ಮ ಅಪ್ಪನ ಮನೆ ಆಸ್ತಿನ? ಜನ ಕೊಡೋ ಅಧಿಕಾರ. ಶಾಸಕ ಆಗೋದು ಜನ ಕೊಡೋ ಅಧಿಕಾರ. ಆ ಜನ ಕೊಡೋ ಅಧಿಕಾರದಿಂದ ಶಾಸಕ ಆದ್ರಿಂದ ಮಂತ್ರಿ ಆಗ್ತಕ್ಕಂಥದ್ದು. ಆಗ್ಲಿ, ಬೇರೆಯವ್ರಿಗೂ ಅವಕಾಶ ಕೊಡ್ಲಿ, ಬೇರೆಯವ್ರನ್ನು ಮಂತ್ರಿ ಮಾಡ್ಲಿ. ನನಗೂ ಕೂಡ ಸರಿ ಮಂತ್ರಿ ಆದ್ರೂ ಮಾಜಿ ಮಂತ್ರಿನ ತಾನೆ. ಡಿ.ಕೆ. ಶಿವಕುಮಾರ್ ಅವ್ರನ್ನ ನೀವು ಬಾರಿನೂ ಕೂಡ ಯಾಕೆ ಭೇಟಿ ಮಾಡಿಲ್ಲ ರೀ? ಅನುದಾನಕ್ಕಾಗಿ ಭೇಟಿ ಮಾಡಿ, ಅನುದಾನ ಅಗತ್ಯತೆ ಬಂದ ಭೇಟಿ ಮಾಡ್ತೀನಿ, ಪತ್ರ ಕಳಿಸ್ತೀನಿ, ಮಾಡಿದ್ದಾರೆ ಎಲ್ಲ. ಸರ್, ಸಿದ್ದರಾಮಯ್ಯವ್ರನ್ನ ಕಡೆಗಣಿಸಲಾಗ್ತಿದೆ ಅನ್ನುವಂಥದ್ದು ಕೂಡ. ಯಾಕಂದ್ರೆ ಒಂದು ಕ್ರಿಸ್ಟಿಗೇಟ್ಗಳಲ್ಲಿ ಅಲ್ಲಿ ಅಳವಡಿಕೆ ಬೇರೆ ಬೇರೆ ಮುಖ್ಯಮಂತ್ರಿಗಳನ್ನ ಮಾತಾಡಿದ್ರು. ಸಿದ್ದರಾಮಯ್ಯರ ಅವಧಿಯಲ್ಲಿ ಅದು ಕ್ರಿಸ್ಟಿಗೇಟ್ಗಳು ಯಾವ್ದು ನಾನು ನೋಡಿಲ್ಲಪ್ಪ, ಅದು ಹಾಕಿದಾರೆ ಇಲ್ಲ ಅಂತ ಹೇಳಿ. ಈಗ ಸರ್ಕಾರದ ಕಾರ್ಯಕ್ರಮ ಇದ್ದ ಮೇಲೆ ಸರ್ಕಾರದ ಒಂದು ಪ್ರೋಟೋಕಾಲ್ ಇರ್ತದೆ. ಆ ಪ್ರೋಟೋಕಾಲ್ ಅನ್ವಯ ಮಾಡಿರ್ತಾರೆ. ಒಂದ್ ಪಕ್ಷ ಮಾಡಿಲ್ಲ ಅಂತ ಹೇಳಿದ್ರೆ ಅದು ಲೋಪ ಆಗಿದ್ರೆ ಸಂಬಂಧಪಟ್ಟ ಮೇಲೆ ಕ್ರಮ ತಗೋತಾರೆ. ನೋಡಿ, ಬೇರೆಯವ್ರ ಪ್ರಶ್ನೆ ನನಗೆ ಗೊತ್ತಿಲ್ಲ. ನನ್ನ ಪ್ರಶ್ನೆ ನಾನೇ ಹೇಳ್ತೀನಿ. ನಾನು ಯಾರ ನೆರಳಲ್ಲೂ ಕೂಡ ಹೊರಗಡೆ ಬರುವಂತದ್ದಾಗ್ಲಿ, ಇನ್ನೊಂದ್ ನೆರಳಿಗೆ ಸೇರ್ಕೊಳ್ಳುವಂತದ್ದಾಗ್ಲಿ ಅದೆಲ್ಲ ಪ್ರಯತ್ನ ನನ್ನ ಹತ್ರ ಏನಿಲ್ಲ. ನಾವ್ ಎಲ್ಲಿರ್ತೀನೋ ಅಲ್ಲೇ ಇರ್ತೀವಿ.
ಪಾರ್ಟಿ ಏನ್ ಬರ್ತದೆ ನೋಡ್ರಿ, ಸಿದ್ದರಾಮಯ್ಯ ಇಸ್ ಅ ಮಾಸ್ ಲೀಡರ್, ಗೊತ್ತಾಯ್ತಾ? ಅವರನ್ನ ಸೈಡ್ ಲೈನ್ ಮಾಡುವಂತದ್ದಾಗ್ಲಿ ಅಥವಾ ಅವರನ್ನ ದೂರ ಇಟ್ಟು ಪಕ್ಷ ಸಂಘಟನೆ ಮಾಡ್ತೀವಿ ಅಂತ ಯಾರಾದ್ರೂ ಹೋದ್ರೆ ಅದು ಒಂದು ದೊಡ್ಡ ಬ್ಲೆಂಡರ್. ಅವರನ್ನು ವಿಶ್ವಾಸಕ್ಕೆ ತಗೊಂಡು ಹೋದ್ರೇನೆ ನಾವು 2028ಕ್ಕೆ ಮತ್ತೆ ನಾವು ಅಧಿಕಾರಕ್ಕೆ ಬರ್ತಕ್ಕಂತ ಎಲ್ಲ ಅವಕಾಶಗಳು ಇದ್ದಾವೆ. ಜನ ಹೇಳ್ಕೋಬಹುದು ಬೇರೆ ಬೇರೆಯವರು ಬೆಂಗಳೂರು ಸಿಟಿನಲ್ಲಿ ಹಂಗಾಗೋಗಿದೆ ಹಿಂಗಾಗೋಗಿದೆ, ಹಾಗಾಗ್ತದೆ ಹೀಗಾಗ್ತದೆ ಅಂತೇಳಿ. ಏನು ಆಗಲ್ಲ, ಈಗೆಲ್ಲ ಕಾರ್ಪೊರೇಷನ್ ಎಲೆಕ್ಷನ್ ಬರ್ತದಲ್ಲ, ನೋಡಿರೋದು ನೋಡಿ. ಅಂದ್ರೆ ಸಿದ್ದರಾಮಯ್ಯವ್ರನ್ನ ನೇಪಥ್ಯಕ್ಕೆ ಸೇರ್ಸಕ್ ಆಗಲ್ಲ, ಅವ್ರು ಮಾಸ್ ಲೀಡರ್. ಆಗೋದಿಲ್ಲ. ನೋಡಿ, ಯಾರೆಲ್ಲ ಜನ ಇದ್ದಾರೆ, ಜನ ಯಾರಿಂದ ಇದ್ದಾರೆ ಅವರನ್ನ ಯಾವತ್ತೂ ಕೂಡ, ಈಗ ಹಿಂದೆ ಕಿಸಾ ಕುರ್ಸಿ ಕೇಸಲ್ಲಿ ಇಂದಿರಾ ಗಾಂಧಿ ಅವ್ರನ್ನ ಜೈಲ್ಗೆ ಹಾಕ್ಬಿಟ್ರು. ಜೈಲ್ಗೆ ಹಾಕ್ತಿದ್ದಂಗೆ 79 ಪಾರ್ಲಿಮೆಂಟ್ ಎಲೆಕ್ಷನ್ ಬಂದು ತಿರುಗಿ ಎಲ್ಲ ಅಧಿಕಾರಕ್ಕೆ ಬಂದೇ ಬಿಟ್ರು. ಜೈಲ್ಗೆ ಹಾಕಿದ್ದು ಯಾವಾಗ? 1978 ನವೆಂಬರ್ ತಿಂಗಳಲ್ಲಿ ಹಾಕಿದ್ರು. ನವೆಂಬರ್ ಅಲ್ಲಿ ಹಾಕಿದ್ರು. 79ಗೆ ಅಧಿಕಾರಕ್ಕೆ ಮತ್ತೆ ಬಂದು ಪ್ರೈಮ್ ಮಿನಿಸ್ಟರ್ ಆಗೋದು. ಹಾಗಾಗಿ ಮಾಸ್ ಲೀಡರ್ಸ್ಗೆ ಯಾರು ಕೂಡ ಅವರ ಒಂದು ಶಕ್ತಿನ, ಅವರ ಒಂದು ಪಾಪ್ಯುಲಾರಿಟಿನ ತುಳಿಲಿಕ್ಕೆ ಸಾಧ್ಯ ಆಗುತ್ತೆ. ಉಗ್ರಪ್ಪನವರು ಮಾತು ಹೇಳಿದ್ರು ಸರ್, ಪ್ರಾಮಾಣಿಕರಿಗೆ ಮತ್ತು ಆಯ್ತು ಅವ್ರು ಹೇಳಿದ್ದಾರೆ, ಅವರ ಅನಿಸಿಕೆಗೆ ನಾನು ಅದ್ರ ಬಗ್ಗೆ ನಮ್ದೇನು ಪ್ರತಿಕ್ರಿಯೆ ಇಲ್ಲ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.